ಮಲೆನಾಡು ಭಾಗಗಳಲ್ಲಿ ಎಡೆಬಿಡದೆ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಇದೀಗ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿರುವಂಥದ್ದು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿರುವಂತಹ ತುಂಗಭದ್ರಾ ನದಿ ಇದೀಗ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಇದರಿಂದಾಗಿ ಹರಿಹರ ತಾಲೂಕಿನ ಗುತ್ತೂರು ಗ್ರಾಮದಲ್ಲಿ ಏನು ಇಟಿಗೆ ಬಟ್ಟಿಗಳು ಬರ್ತವೆ, ಇಟಿಗೆ ಬಟ್ಟಿಗಳು ಜಲಾವೃತವಾಗಿರುವಂಥದ್ದು. ನಾನೀಗ ತುಂಗಭದ್ರಾ ನದಿಯ ತಟದಲ್ಲಿದ್ದೀನಿ, ನೋಡ್ಬೋದಾಗಿದೆ ಯಾವ ರೀತಿಯಾಗಿ ಇಟಿಗೆ ಬಟ್ಟಿಗಳಿದ್ದಾವೆ, ಇಟಿಗೆ ಬಟ್ಟಿಗಳು ಜಲಾವೃತ ಆಗಿರುವಂಥದ್ದು. ಅಂದರೆ ಈ ಭಾಗದಲ್ಲಿ ಇಟಿಗೆ ಬಟ್ಟಿನ ಯಥೇಚ್ಛವಾಗಿ ಮಾಡ್ತಾ ಇರುವಂಥದ್ದು. ಅಂದರೆ ಈ ಗುತ್ತೂರು ಭಾಗದಲ್ಲಿ ಸಾಕಷ್ಟು ಜನ ಇಟಿಗೆ ಬಟ್ಟಿನ ಮಾಡ್ತಾರೆ. ಆದರೆ ಇದೀಗ ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ಇದರಿಂದಾಗಿ ಇಟಿಗೆ ಬಟ್ಟಿಗಳೆಲ್ಲವೂ ಸಹ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಸುಮಾರು 15ರಿಂದ 20 ಇಟಿಗೆ ಬಟ್ಟಿಗಳಿದ್ದಾವೆ, ಅವೆಲ್ಲವೂ ಸಹ ನೀರಿನಲ್ಲಿ ಜಲಾವೃತ ಆಗಿರುವಂಥದ್ದು. ಅಂದರೆ ತುಂಗಭದ್ರಾ ನದಿ ಇದೀಗ ತುಂಬಿ ಹರಿತಾ ಇದೆ. ಹರಿತಿರುವಂಥ ಹಿನ್ನೆಲೆಯಲ್ಲಿ ಇದೀಗ ನದಿಯಲ್ಲೂ ಸಹ ನೀರಿನ ಮಟ್ಟ ಹೆಚ್ಚಾಗಿದೆ. ಅದರಿಂದಾಗಿ ಇದೀಗ ಇಟಿಗೆ ಬಟ್ಟಿಗಳು ಜಲಾವೃತ ಆಗಿರುವಂಥದ್ದು. ಸಾಕಷ್ಟು ಜನರಿಗೂ ಸಹ ಈ ಇಟಿಗೆ ಬಟ್ಟಿಗಳು ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡ್ತಾ ಇತ್ತು. ಆದರೆ ಇದೀಗ ನೀರಿನಲ್ಲಿ ಇಟಿಗೆ ಬಟ್ಟಿಗಳು ಜಲಾವೃತ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ಆಗಿರುವಂಥದ್ದು. ಅಂದರೆ ಇದೀಗ ಇಟಿಗೆ ಬಟ್ಟೆ ಇಟಿಗೆಗಳು ಕರಗ್ತವೆನ್ನಂತಹ ಒಂದು ಆತಂಕನೂ ಸಹ ಇಟಿಗೆ ಬಟ್ಟೆಯ ಮಾಲೀಕರಲ್ಲಿ ಉಂಟಾಗಿರುವಂಥದ್ದು. ಒಟ್ಟಿನಲ್ಲಿ ಈ ಭಾಗದಲ್ಲಿ ಪ್ರತಿ ಬಾರಿಯೂ ಸಹ ಮಳೆ ಬಂದಾಗ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತೆ. ಇದರಿಂದಾಗಿ ಇಟಿಗೆ ಬಟ್ಟಿಗಳು ಸಹ ಜಲಾವೃತ ಆಗುವುದು ಸಾಮಾನ್ಯವಾಗಿರುವಂಥದ್ದು. ಒಟ್ಟಿನಲ್ಲಿ ತುಂಗಭದ್ರಾ ನದಿ ಇದೆ, ಈ ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಇದೀಗ ಇಟಿಗೆ ಬಟ್ಟಿಗಳೆಲ್ಲ ಜಲಾವೃತವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.